ಚಿತ್ರರಂಗ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂತಹ ಆತ್ಮೀಯರಾದ ಶ್ರೀಯುತ ಮಾನಸ ಅವರೇ, ಹಾಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತಹ ಪ್ರತಿದಿನ ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆ, ಅಧ್ಯಕ್ಷತೆ, ಮುಖ್ಯ ಅತಿಥಿ, ಪ್ರಶಸ್ತಿ ಪ್ರದಾನ ಹೀಗೆ ವಹಿಸುವ ಮೂಲಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅತ್ಯಂತ ಸಮರ್ಥವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರನ್ನು ಎಳಿತಾ ಇರುವಂತಹ ನನ್ನ ಮಾರ್ಗದರ್ಶಕರಾದ ಶ್ರೀಯುತ ಬಡ್ಡಿಕೆರೆ ಗೋಪಾಲ್ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಆಗಮಿಸಿರುವಂಥವರು ಡಾಕ್ಟರ್ ಎಸ್ ಶಿವರಾಜಪ್ಪ ಅವರು. ಸಂಸ್ಕೃತ ಪ್ರಾಧ್ಯಾಪಕರಾಗಿ ಅತ್ಯಂತ ಸಮರ್ಥವಾಗಿ ವಿದ್ಯಾರ್ಥಿಗಳ ಪ್ರಿಯ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಅನಂತರ ಪ್ರಾಚ್ಯ ವಸ್ತು ಸಂಶೋಧನಾಲಯದ ನಿರ್ದೇಶಕರಾಗಿ, ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿ ಪ್ರಸ್ತುತ ಪ್ರತಿಷ್ಠಿತ ನಟರಾಜ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಅರ್ಧ ಶತಕಕ್ಕೂ ಹೆಚ್ಚು ಕೃತಿಗಳನ್ನು ಬರೆಯುವ ಮೂಲಕ ಈ ನಾಡಿನ ಒಬ್ಬ ಪ್ರಸಿದ್ಧ ಸಾಹಿತಿ, ಸಂಘಟಕರು ಮತ್ತು ಸಂಸ್ಕೃತಿ ಚಿಂತಕರಾಗಿ ಇವತ್ತು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಆಗಮಿಸಿರುವಂತಹ ಶ್ರೀಯುತ ಡಾಕ್ಟರ್ ಎಸ್ ಶಿವರಾಜಪ್ಪ ಅವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಅದಮ್ಯ ರಂಗಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು, ಸ್ವತಃ ನಟರು ಮತ್ತು ನಿರ್ದೇಶಕರು ಆಗಿರುವಂತಹ ಗೆಳೆಯ ಚಂದ್ರಮೂರ್ತಿ ಅವರೇ, ಹಾಗೆ ಇವತ್ತು ಬಗ್ಗೆ ಮೆಚ್ಚುಗೆ ಆಗಿದ್ರೆ ಅವ್ರಿಗೆ ಅದೇ ಒಂದು ದೊಡ್ಡ ಪ್ರಶಸ್ತಿ ಆಗಿರುತ್ತೆ. ಹಾಗಾಗಿ ನಾವು ಅಂತಹ ಎಳಬರೆ ಸಾಧಕರನ್ನ ಗುರುತಿಸಿ ಪ್ರಶಸ್ತಿಯನ್ನು ನೀಡುವ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಬೇಕು ಮತ್ತು ಸಮಾಜದ ಮುಖ್ಯವಾಹಿನಿಗೆ ಪರಿಚಯಿಸಬೇಕು ಅಂತ ಹೇಳಿ ಇವತ್ತು ಬಿರ್ಲೆ ಚಂದ್ರಶೇಖರ್ ಅವರು ಸಾಹಿತ್ಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಬಹುಶಃ ಕನ್ನಡದ ಇವತ್ತು ಎಲ್ಲ ಪತ್ರಿಕೆಗಳು, ಮೈಸೂರು ಮಿತ್ರ, ವಿಶ್ವವಾಣಿ, ಕನ್ನಡಪ್ರಭ, ಆಂದೋಲನ, ಎಲ್ಲ ಪತ್ರಿಕೆಗಳಲ್ಲೂ ಅವರು ಬರಹ ಪ್ರಕಟ, ಮೂಲತಃ ಅವರು ಇಂಜಿನಿಯರ್, ಸರ್ಕಾರಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ನಿವೃತ್ತರಾಗಿದ್ದಾರೆ. ಅವರು ವೃತ್ತಿಯಲ್ಲಿದ್ದಾಗಲೂ ಬರೀತಾ ಇದ್ರು, ನಿವೃತ್ತರಾದ್ಮೇಲೂ ಕೂಡ ಇನ್ನೂ ಹೆಚ್ಚಾಗಿ ಬರೀತಾ ಇದ್ದಾರೆ. ಮತ್ತು ಒಳ್ಳೆ ಛಾಯಾಗ್ರಾಹಕರು, ಕ್ಯಾಮ್ರಾ ತಗೊಂಡು ಫೋಟೋ ತೆಗೆಯಕ್ಕೆ ಹೋಗಲ್ಲ, ಮೊಬೈಲಲ್ಲೇ ನಮ್ಮ ಮೈಸೂರಿನ ಎಲ್ಲ ಪಾರಂಪರಿಕ ಕಟ್ಟಡಗಳನ್ನ, ಇಲ್ಲಿಯ ಸೌಂದರ್ಯವನ್ನ ಅವರು ಫೇಸ್ಬುಕ್ ಮೂಲಕ, ಅವರ ತಮ್ಮ ವಾಟ್ಸಪ್ ಮೂಲಕ ಜಗತ್ತಿಗೆ ತಿಳಿಸ್ತಾ ಇದ್ದಾರೆ. ಮತ್ತು ಒಳ್ಳೆಯ ಸಾಮಾಜಿಕ ಬರಹಗಳನ್ನು ಬರೆಯುವ ಮೂಲಕ ಈ ಸಮಾಜದ ಆರೋಗ್ಯಕ್ಕೆ ಬೇಕಾಗಿರುವ ಉತ್ತಮ ಬರಹಗಳನ್ನು ಬರೆಯುವ ಮೂಲಕ ಮತ್ತೆ ಮಾಡಿದ್ದಾರೆ. ಅಂತಹ ಒಬ್ಬ ಹಿರಿಯ ಸಾಹಿತ್ಯನ ಇವತ್ತು ಗೌರವಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪರವಾಗಿ ನಾನು ಅವ್ರನ್ನ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಆಯ್ತು, ಕೆಂಪು ಆಯ್ತು. ಸಿಕ್ಕಿರೋದು ಸ್ಪಂದನ ಸಾಂಸ್ಕೃತಿಕ ಪರಿಷತ್ತು ಮೈಸೂರು, ಅದೆಲ್ಲ ರಂಗಶಾಲೆ ಮೈಸೂರು ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಮಾಡತಕ್ಕಂತಹ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂತಹ ಶ್ರೀ ಬಿರ್ಲೆ ಚಂದ್ರಶೇಖರ್ ಸಾಹಿತ್ಯ ಮತ್ತು ಕಲಾಕಾರರು, ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಒಪ್ಪಿಗೆಯನ್ನು ಬೇಕಾಗಿದೆ. ಶ್ರೀ ಬಿರ್ಲೆ ಚಂದ್ರಶೇಖರ್ ಸಾಹಿತ್ಯ ಮತ್ತು